ಇದು ಭಾರತ. ಪ್ರಪಂಚದಲ್ಲಿ 7ನೇ ಅತಿದೊಡ್ಡ ದೇಶ, ಆದರೆ ತನ್ನ ಭೌಗೋಳಿಕ ವೈವಿಧ್ಯತೆಯಿಂದ ಇದು ಅನನ್ಯ. ಭಾರತದ ವೈವಿಧ್ಯಮಯ ಭೌಗೋಳಿಕತೆಯನ್ನು ಅದರ 5 ವಿಭಿನ್ನ ಪ್ರದೇಶಗಳ ಮೂಲಕ ಅನ್ವೇಷಿಸಲಾಗುತ್ತದೆ, ಅದರ ವಿಶಿಷ್ಟ ಲಕ್ಷಣಗಳು ಮತ್ತು ಕಥೆಗಳನ್ನು ಎತ್ತಿ ತೋರಿಸುತ್ತದೆ. 2023ರ ಮಧ್ಯದಲ್ಲಿ, ಕಳೆದ 73 ವರ್ಷಗಳಲ್ಲಿ ಮೊದಲ ಬಾರಿಗೆ, ಭಾರತದ ಜನಸಂಖ್ಯೆಯು ಚೀನಾವನ್ನು ಹಿಂದಿಕ್ಕುವುದರೊಂದಿಗೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದ ಶೀರ್ಷಿಕೆ ಬದಲಾಗಿದೆ. ವಿಶ್ವದ ಜನಸಂಖ್ಯೆಯ 17.6% ಈ 1.43 ಶತಕೋಟಿ ಜನರು, ಗ್ರಹದ ಮೇಲಿನ ಅತ್ಯಂತ ವೈವಿಧ್ಯಮಯ ಪ್ರದೇಶವನ್ನು ತಮ್ಮ ಮನೆ ಎಂದು ಕರೆಯುತ್ತಾರೆ. ಒಣ ಮರುಭೂಮಿಗಳ ಮೇಲಿನ ವಿಶ್ವದ ಅತಿ ಎತ್ತರದ ಪರ್ವತಗಳಿಂದ ಹಿಡಿದು ಅತ್ಯಂತ ತೇವವಾದ ನಗರಗಳವರೆಗೆ, ಭಾರತವು ಹೇಳಲು ಅದ್ಭುತ ಕಥೆಗಳನ್ನು ಹೊಂದಿದೆ. ಆದ್ದರಿಂದ ಈ ವಿಡಿಯೋದಲ್ಲಿ, ಈ ಉಪಖಂಡದ 5 ವಿಭಿನ್ನ ಪ್ರದೇಶಗಳ ಮೂಲಕ ಪ್ರಯಾಣಿಸುವ ಮೂಲಕ ನಾವು ಇವುಗಳಲ್ಲಿ ಹಲವು ಅನ್ವೇಷಿಸುತ್ತೇವೆ. ಅಧ್ಯಾಯ 1: ಹಿಮಾಲಯ. ನಾವು ಪ್ರಾರಂಭಿಸುವ ಮೊದಲು, ಒಂದು ಸಣ್ಣ ಹಕ್ಕು ನಿರಾಕರಣೆ. ಭಾರತದ ಉತ್ತರ ಗಡಿಯಂತಹ ಪ್ರದೇಶಗಳನ್ನು ನಕ್ಷೆ ಮಾಡುವುದು ಐತಿಹಾಸಿಕ ಮತ್ತು ರಾಜಕೀಯ ಸೂಕ್ಷ್ಮತೆಗಳಿಂದಾಗಿ ಜಟಿಲವಾಗಿದೆ ಮತ್ತು ಎಲ್ಲರ ದೃಷ್ಟಿಕೋನವನ್ನು ಮೆಚ್ಚಿಸುವುದು ಅಸಾಧ್ಯ. ಪ್ರತಿಯೊಂದು ದೇಶದ ಆಡಳಿತಾತ್ಮಕ ಹಕ್ಕುಗಳನ್ನು ತೋರಿಸುವ ನಕ್ಷೆಗಳನ್ನು ನಾನು ಬಳಸಲು ಪ್ರಯತ್ನಿಸುತ್ತೇನೆ, ಆದರೆ ಕೆಲವೊಮ್ಮೆ ಮೂರನೇ ವ್ಯಕ್ತಿಯ ನಕ್ಷೆಗಳು ಭಿನ್ನವಾಗಿರಬಹುದು. ನೆನಪಿಡಿ, ಈ ನಕ್ಷೆಗಳು ರಾಜಕೀಯ ಅಭಿಪ್ರಾಯದ ಹೇಳಿಕೆಯಲ್ಲ, ಬದಲಾಗಿ ಭಾರತದ ಭೌಗೋಳಿಕತೆಯನ್ನು ಅನ್ವೇಷಿಸುವ ಸಾಧನಗಳಾಗಿವೆ. ಯಾವುದೇ ಗ್ರಹಿಸಿದ ರಾಜಕೀಯ ಪಕ್ಷಪಾತವು ಉದ್ದೇಶಪೂರ್ವಕವಲ್ಲ. ಅದನ್ನು ಬಿಟ್ಟು, ಭಾರತವನ್ನು ಖಂಡದ ಉಳಿದ ಭಾಗಗಳಿಂದ ಬೇರ್ಪಡಿಸುವ ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿಗೆ ಧುಮುಕೋಣ. ಮಧ್ಯ ಏಷ್ಯಾದಲ್ಲಿ ಎತ್ತರದ ಭೂಮಿಯ ಪ್ರದೇಶವು ವಿಶಾಲವಾಗಿದ್ದರೂ, ಉಜ್ಬೇಕಿಸ್ತಾನ್ನ ಪಶ್ಚಿಮ ಗಡಿಗಳಿಂದ ಪೂರ್ವದಲ್ಲಿ ಚೀನಾದ ಪ್ರಾಂತ್ಯದ ಯುನ್ನಾನ್ವರೆಗೆ ನಿರಂತರ ಪರ್ವತಗಳಿವೆ. ಹಿಮಾಲಯವು ಪಾಕಿಸ್ತಾನದ ನಂಗಾ ಪರ್ಬತ್ ಮತ್ತು ಚೀನಾದ ನಾನ್ಶಬಾವಾ ಶಿಖರದ ನಡುವಿನ ತೆಳುವಾದ ಪರ್ವತಗಳ ಪಟ್ಟಿಯಾಗಿದೆ. ಈ ಪರ್ವತಗಳ ನಡುವೆ, ಭಾರತವು ಹಿಮಾಲಯದ ಅತಿದೊಡ್ಡ ಪ್ರದೇಶವನ್ನು ನಿರ್ವಹಿಸುತ್ತದೆ. 6 ಭಾರತೀಯ ರಾಜ್ಯಗಳಾದ ಅರುಣಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಲಡಾಖ್ ಮತ್ತು ಜಮ್ಮು ಮತ್ತು ಕಾಶ್ಮೀರಗಳು ಭಾರತದ ನಿಯಂತ್ರಣದಲ್ಲಿವೆ. ಈ ಪ್ರದೇಶಗಳಲ್ಲಿ ಹಲವು ಪಾಕಿಸ್ತಾನ ಮತ್ತು ಚೀನಾ ಅವುಗಳ ಮೇಲೆ ಹಕ್ಕು ಸಾಧಿಸುವುದರೊಂದಿಗೆ ವಿವಾದಾಸ್ಪದವಾಗಿವೆ. ಆದರೂ, ಮತ್ತೆ, ಪ್ರಸ್ತುತ ಅವುಗಳ ಮೇಲೆ ಯಾರು ರಾಜಕೀಯ ನಿಯಂತ್ರಣ ಹೊಂದಿದ್ದಾರೆ ಮತ್ತು ಬೇರೇನೂ ಇಲ್ಲ ಎಂಬುದರ ಪ್ರಕಾರ ನಾವು ಗಡಿಗಳನ್ನು ಪರಿಗಣಿಸುತ್ತಿದ್ದೇವೆ. ಹಿಮಾಲಯ ಮತ್ತು ಟಿಬೆಟಿಯನ್ ಪ್ರಸ್ಥಭೂಮಿಯ ನೆರೆಯ ಪರ್ವತ ಶ್ರೇಣಿಗಳು, ಪಶ್ಚಿಮಕ್ಕೆ ಹಿಂದೂ ಕುಶ್ ಮತ್ತು ಪೂರ್ವಕ್ಕೆ ಅರಕನ್ ಪರ್ವತಗಳು ಸುಮಾರು 10 ಮಿಲಿಯನ್ ವರ್ಷಗಳ ಹಿಂದೆ ಯುರೇಷಿಯನ್ ಭೂಪ್ರದೇಶಕ್ಕೆ ಧಾವಿಸಿ ಭಾರತೀಯ ಟೆಕ್ಟೋನಿಕ್ ಪ್ಲೇಟ್ನಿಂದ ರಚಿಸಲ್ಪಟ್ಟಿವೆ. ಭಾರತೀಯ ಪ್ಲೇಟ್ನ ಪ್ರಬಲ ಡಿಕ್ಕಿಯು ಈ ಪರ್ವತಗಳನ್ನು ವಿಶ್ವದ ಅತಿ ಎತ್ತರದ ಶ್ರೇಣಿಯನ್ನಾಗಿ ಮಾಡಿದೆ. ಇದು 8,000 ಮೀಟರ್ ಅಥವಾ 26,000 ಅಡಿಗಳಿಗಿಂತ ಹೆಚ್ಚಿನ ಶಿಖರಗಳನ್ನು ಕಾಣಬಹುದಾದ ಏಕೈಕ ಸ್ಥಳವಾಗಿದೆ. 13 8,000 ಮೀಟರ್ ಶಿಖರಗಳಲ್ಲಿ, ಅವುಗಳಲ್ಲಿ ಒಂದು ಭಾರತದಲ್ಲಿ ಸಿಕ್ಕಿಂ ರಾಜ್ಯದಲ್ಲಿದೆ. ಕಾಂಚನಜುಂಗ ಸಮುದ್ರ ಮಟ್ಟದಿಂದ ಒಟ್ಟು 8,568 ಮೀಟರ್ ಎತ್ತರದಲ್ಲಿದೆ. ಇದು ಭಾರತಕ್ಕೆ ವಿಶ್ವದ 3ನೇ ಅತಿ ಎತ್ತರದ ಪರ್ವತದ ಬಿರುದನ್ನು ಪಡೆದುಕೊಂಡಿದೆ. 1852ರವರೆಗೆ, ಇದನ್ನು ವಿಶ್ವದ ಅತ್ಯಂತ ಎತ್ತರದ ಪರ್ವತ ಎಂದು ತಪ್ಪಾಗಿ ಭಾವಿಸಲಾಗಿತ್ತು. ಮತ್ತು ತಾಂತ್ರಿಕವಾಗಿ, ಇದನ್ನು ಇಂದಿಗೂ ಸಲ್ಲಿಸಲಾಗಿಲ್ಲ. ಇದು ವಿಶ್ವದ ಅತಿ ಎತ್ತರದ ಪರ್ವತವಾಗಿದೆ. 1955ರಲ್ಲಿ, ಬ್ರಿಟಿಷ್ ದಂಡಯಾತ್ರೆಯು ಮೊದಲ ಬಾರಿಗೆ ಶಿಖರವನ್ನು ಏರಲು ಪ್ರಯತ್ನಿಸಿದಾಗ, ಸಿಕ್ಕಿಂ ಸಾಮ್ರಾಜ್ಯದ ರಾಜನಿಗೆ ನೀಡಿದ ಭರವಸೆಯನ್ನು ಈಡೇರಿಸಲಾಯಿತು. ದಂಡಯಾತ್ರೆಯು ಶಿಖರವನ್ನು ಶಾಶ್ವತವಾಗಿ ಮುಟ್ಟದಂತೆ ಕೆಲವು ಮೀಟರ್ಗಳ ದೂರದಲ್ಲಿ ನಿಲ್ಲಬೇಕು. ಈ ಶಿಖರಗಳ ಪ್ರದೇಶವನ್ನು ಗ್ರೇಟ್ ಹಿಮಾಲಯ ಎಂದು ಕರೆಯಲಾಗುತ್ತದೆ. ಇದು 5,000 ಮೀಟರ್ ಗಡಿಯನ್ನು ಮೀರಿದ ಹೆಚ್ಚಿನ ಪರ್ವತಗಳಿಂದ ನಿರೂಪಿಸಲ್ಪಟ್ಟ ರೇಖಾಂಶದ ಪಟ್ಟಿಯಾಗಿದೆ. ಅದರ ದಕ್ಷಿಣಕ್ಕೆ ಅಡ್ಡಲಾಗಿ ವಿಸ್ತರಿಸಿರುವ ಸಣ್ಣ ಮತ್ತು ಹೊರಗಿನ ಹಿಮಾಲಯಗಳು ಕ್ರಮೇಣ ಕಡಿಮೆ ಮತ್ತು ಕೆಳಗಿನ ಶಿಖರಗಳನ್ನು ಹೊಂದಿವೆ. ಸಣ್ಣ ಹಿಮಾಲಯದಲ್ಲಿ, ಎತ್ತರದ ಹಿಮನದಿಗಳಿಂದ ಕರಗಿದ ನೀರಿನಿಂದ ಆಳವಾದ ಕಮರಿಗಳನ್ನು ಕೆತ್ತಲಾಗಿದೆ. ಈ ಕಮರಿಗಳು ಹೊರಗಿನ ಹಿಮಾಲಯದ ಮೂಲಕ ವಿಸ್ತರಿಸುತ್ತವೆ, ಅಲ್ಲಿ ಅವು ಉರುಳುವ ಬೆಟ್ಟಗಳನ್ನು ತೀವ್ರವಾಗಿ ಸವೆದು, ಬಹಳಷ್ಟು ಕೆಸರುಗಳನ್ನು ಎತ್ತಿಕೊಳ್ಳುತ್ತವೆ, ನಂತರ ಅವುಗಳನ್ನು ನಮ್ಮ ಮುಂದಿನ ಪ್ರದೇಶಕ್ಕೆ ಸಾಗಿಸಲಾಗುತ್ತದೆ. ಅಧ್ಯಾಯ 2: ಸಿಂಧೂ ಗಂಗಾ ಬಯಲು ಪ್ರದೇಶಗಳು. ಉತ್ತರ ಭಾರತದ ಮಹಾ ಬಯಲು ಪ್ರದೇಶಗಳು, ಪೂರ್ವ ಪಾಕಿಸ್ತಾನ ಮತ್ತು ಬಹುತೇಕ ಇಡೀ ಬಾಂಗ್ಲಾದೇಶವು ಹಿಮಾಲಯದ ಹಿಮನದಿಗಳಿಂದ ಹರಿದು ಬರುತ್ತಿರುವ ಅಪಾರ ಪ್ರಮಾಣದ ಕರಗಿದ ನೀರಿನ ಉತ್ಪನ್ನವಾಗಿದೆ. ನೀರು 2 ವಿಭಿನ್ನ ಒಳಚರಂಡಿ ಜಲಾನಯನ ಪ್ರದೇಶಗಳಲ್ಲಿ ಸಂಗ್ರಹವಾಗುತ್ತದೆ, ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಮತ್ತು ಪಶ್ಚಿಮದಲ್ಲಿ ಸಿಂಧೂ ನದಿ.
ನದಿ ದಡಗಳು ಮತ್ತು ಅವುಗಳ ಉಪನದಿಗಳ ಸುತ್ತಲೂ ಸಂಗ್ರಹವಾಗಿರುವ ಕೆಸರುಗಳು ನೈಲ್ ಡೆಲ್ಟಾ ಅಥವಾ ಉಕ್ರೇನಿಯನ್ ಬಯಲು ಪ್ರದೇಶಗಳಿಗೆ ಸಮಾನವಾಗಿ ಬಯಲು ಪ್ರದೇಶವನ್ನು ವಿಶ್ವದ ಅತ್ಯಂತ ಫಲವತ್ತಾದ ಪ್ರದೇಶಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಬಹಳ ಫಲವತ್ತಾದ ಮಣ್ಣನ್ನು ಒದಗಿಸುವ ಕೆಸರುಗಳಿಗೆ ಬಳಸಲಾಗುವ ಪದವಾದ ಅಲುವಿಯಂನ ಅಪಾರ ಪ್ರಮಾಣವು ಸಾವಿರಾರು ವರ್ಷಗಳಿಂದ ನಾಗರಿಕತೆಗಳನ್ನು ಪೋಷಿಸಿದೆ. ಸಿಂಧೂ ಕಣಿವೆ ನಾಗರಿಕತೆಯು ವಿಶ್ವದ ಆರಂಭಿಕ ನಗರೀಕರಣಗೊಂಡ ಕೇಂದ್ರಗಳಲ್ಲಿ ಒಂದಾಗಿದೆ. ರೋಮ್ ಸ್ಥಾಪನೆಯಾಗುವ 2500 ವರ್ಷಗಳ ಮೊದಲು ಮತ್ತು ಮೊದಲ ಫೇರೋ ನೈಲ್ ನದಿಯ ಸುತ್ತಲೂ ಜನರನ್ನು ಒಂದುಗೂಡಿಸುವ ಸುಮಾರು 100 ವರ್ಷಗಳ ಮೊದಲು. ಇಂದು ಈ ಫಲವತ್ತತೆಯು ನಂಬಲಾಗದ ಜನಸಂಖ್ಯಾ ಉತ್ಕರ್ಷಕ್ಕೆ ಕಾರಣವಾಗಿದೆ. 500 ಮಿಲಿಯನ್ಗಿಂತಲೂ ಹೆಚ್ಚು ಜನರು 3 ನದಿಗಳ ಜಲಾನಯನ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಭಾರತದ ಕೆಲವು ಪ್ರಮುಖ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳು ನದಿಗಳ ದಡದಲ್ಲಿವೆ. ಗಂಗಾ ನದಿಯ ಭೌಗೋಳಿಕತೆ ಮತ್ತು ಅದು ಲಕ್ಷಾಂತರ ಹಿಂದೂಗಳ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ನೀವು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ, ನಾನು ಅದನ್ನು ನಿಖರವಾಗಿ ಅನ್ವೇಷಿಸುವ ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೇನೆ. ಇದನ್ನು ಕೆಳಗಿನ ವಿವರಣೆಯಲ್ಲಿ ಮತ್ತು ಈ ವಿಡಿಯೋದ ನಂತರ ಕೊನೆಯ ಕಾರ್ಡ್ನಲ್ಲಿ ಲಿಂಕ್ ಮಾಡಲಾಗುತ್ತದೆ. ಆದಾಗ್ಯೂ, ಈ ಪ್ರದೇಶದಲ್ಲಿ ಕೃಷಿಗೆ ನೀರು ನದಿಗಳಿಂದ ಮಾತ್ರ ಬರುವುದಿಲ್ಲ. ವಾರ್ಷಿಕ ಬೇಸಿಗೆಯ ಮಾನ್ಸೂನ್ ನಿಯಮಿತವಾಗಿ ಬಯಲು ಪ್ರದೇಶಗಳ ಮೇಲೆ ಸುರಿಯುತ್ತದೆ ಮತ್ತು ಪೂರ್ವ ಭಾಗಗಳು ಹೆಚ್ಚು ಪರಿಣಾಮ ಬೀರುತ್ತವೆ. ನಿಯಮಿತ ಪ್ರವಾಹವು ರೈತರಿಗೆ ಅದೇ ಸಮಯದಲ್ಲಿ ಆಶೀರ್ವಾದ ಮತ್ತು ಶಾಪವಾಗಿದೆ ಏಕೆಂದರೆ ಅವು ಹೇರಳವಾದ ನೀರನ್ನು ಒದಗಿಸುತ್ತವೆ ಮತ್ತು ಹೆಚ್ಚುವರಿ ನೀರಾವರಿ ಅಗತ್ಯವನ್ನು ತೊಂದರೆಗೊಳಿಸುತ್ತವೆ. ಆದಾಗ್ಯೂ, ತೀವ್ರವಾದ ಮಳೆಯು ಮಣ್ಣಿನಿಂದ ಕೆಸರುಗಳನ್ನು ಸವೆದುಹಾಕಬಹುದು ಮತ್ತು ಉತ್ತರದಾದ್ಯಂತ ರಸ್ತೆಗಳು, ಮನೆಗಳು ಮತ್ತು ಹೊಲಗಳನ್ನು ನಾಶಮಾಡುವ ಮೂಲಕ ಶತಕೋಟಿ ಡಾಲರ್ಗಳ ಆಸ್ತಿ ಹಾನಿಯನ್ನುಂಟುಮಾಡಬಹುದು. ಭಾರತದ ದೂರದ ಪೂರ್ವದಲ್ಲಿ, ಮೇಘಾಲಯ ರಾಜ್ಯದಲ್ಲಿ, ಮಳೆ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ, ಮೌಸಿನ್ರಾಮ್ ನಗರವು ವರ್ಷಕ್ಕೆ ಸರಾಸರಿ 12,400 ಮಿಲಿಮೀಟರ್ ಮಳೆಯನ್ನು ಪಡೆಯುತ್ತದೆ. ಇದು ವಿಶ್ವದ ಅತ್ಯಂತ ಮಳೆಯ ನಗರ ಎಂಬ ಬಿರುದನ್ನು ಪಡೆಯಿತು. ಇದನ್ನು ದೃಷ್ಟಿಕೋನದಿಂದ ಹೇಳುವುದಾದರೆ, ಸಾಮಾನ್ಯವಾಗಿ ಅತ್ಯಂತ ಮಳೆಯಾಗುವ ದೇಶ ಎಂದು ಹೇಳಲಾಗುವ ಯುಕೆಯಲ್ಲಿ, ವರ್ಷಕ್ಕೆ ಸರಾಸರಿ 800 ರಿಂದ 1,400 ಮಿಲಿಮೀಟರ್ಗಳವರೆಗೆ ಮಾತ್ರ ಮಳೆಯಾಗುತ್ತದೆ. ಆದಾಗ್ಯೂ, ನಾವು ಗಂಗಾ ನದಿಯ ಪಶ್ಚಿಮಕ್ಕೆ ಮತ್ತು ಮೇಲ್ಮುಖವಾಗಿ ಚಲಿಸುವಾಗ, ಮಳೆ ನಿಧಾನವಾಗಲು ಪ್ರಾರಂಭವಾಗುತ್ತದೆ ಮತ್ತು ಹವಾಮಾನವು ನಿಧಾನವಾಗಿ ಉಪೋಷ್ಣವಲಯದಿಂದ ಅರೆ ಶುಷ್ಕಕ್ಕೆ ಮತ್ತು ಅಂತಿಮವಾಗಿ ಭಾರತದ ಅತ್ಯಂತ ಒಣ ಪ್ರದೇಶಕ್ಕೆ ಬದಲಾಗುತ್ತದೆ. ಇದು ನಮ್ಮನ್ನು ನಮ್ಮ ಮುಂದಿನ ಗಮ್ಯಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಅಧ್ಯಾಯ 3: ಥಾರ್ ಮರುಭೂಮಿ. ಸಿಂಧೂ ನದಿ ಬಯಲು ಪ್ರದೇಶ, ಪಂಜಾಬ್ ಬಯಲು ಪ್ರದೇಶ ಮತ್ತು ಅರಾವಳಿ ಬೆಟ್ಟಗಳಿಂದ ಆವೃತವಾಗಿರುವ ಥಾರ್ ಮರುಭೂಮಿಯು ಭಾರತದ ಏಕೈಕ ಶುಷ್ಕ ಭೂದೃಶ್ಯವನ್ನು ರೂಪಿಸುತ್ತದೆ ಮತ್ತು ಇದು ವಿಶ್ವದ ಅತ್ಯಂತ ಆಸಕ್ತಿದಾಯಕ ಮರುಭೂಮಿಯಾಗಿದೆ. ಜಾಗತಿಕ ಗಾಳಿ ಕೋಶಗಳಿಂದ ರಚಿಸಲ್ಪಟ್ಟ ವ್ಯಾಪಾರ ಮಾರುತಗಳು ಮತ್ತು ಅಧಿಕ ಒತ್ತಡದ ವಲಯಗಳ ಸಂಯೋಜನೆಯು ವಾರ್ಷಿಕ ಮಾನ್ಸೂನ್ ಅನ್ನು ಥಾರ್ ಮರುಭೂಮಿಯ ಪೂರ್ವಕ್ಕೆ ತಿರುಗಿಸುತ್ತದೆ. ಇದು ಅತ್ಯಂತ ಒಣ ಸ್ಥಳಗಳಲ್ಲಿ ಕೇವಲ 100 ಮಿಲಿಮೀಟರ್ ವಾರ್ಷಿಕ ಮಳೆಯನ್ನು ಬಿಡುತ್ತದೆ. ಅನೇಕ ಭಾಗಗಳಲ್ಲಿ, ಮರುಭೂಮಿಯು ಸಡಿಲವಾದ ಮರಳಿನಿಂದ ಆವೃತವಾಗಿದೆ. ಇದು ಸಿಂಧೂ ನದಿಯ ಸುತ್ತಮುತ್ತಲಿನ ಮೆಕ್ಕಲು ಬಯಲು ಪ್ರದೇಶದಿಂದ ಮರುಭೂಮಿಯನ್ನು ತಲುಪುತ್ತದೆ. ಸಂಕುಚಿತಗೊಳಿಸದ ಮರಳು ತುಂಬಾ ಮೊಬೈಲ್ ಆಗಿದ್ದು, ಮಾನ್ಸೂನ್ ಅನ್ನು ತಿರುಗಿಸಲು ಕಾರಣವಾಗುವ ನಿರಂತರ ಗಾಳಿಯು ಈ ಮರಳನ್ನು ಮರುಭೂಮಿಯಾದ್ಯಂತ ಸಾಗಿಸುತ್ತದೆ. ನಿರಂತರವಾಗಿ ಬದಲಾಗುತ್ತಿರುವ ದಿಬ್ಬಗಳು ನಿರಂತರವಾಗಿ ಸಮತಲದಾದ್ಯಂತ ಚಲಿಸುತ್ತಿವೆ, ಬದಲಾಗುತ್ತಿರುವ ಹವಾಮಾನದೊಂದಿಗೆ ಬೆಳೆಯುತ್ತಿವೆ ಮತ್ತು ಕುಗ್ಗುತ್ತಿವೆ. ಈ ಒರಟು ಮತ್ತು ನಿರಾಶ್ರಯ ಪರಿಸ್ಥಿತಿಗಳ ಹೊರತಾಗಿಯೂ, ಥಾರ್ ಮರುಭೂಮಿ ಖಾಲಿಯಾಗಿಲ್ಲ. ಪ್ರಾಚೀನ ನಾಗರಿಕತೆಗಳಿಂದಲೂ, ಜನರು ಮರುಭೂಮಿಯನ್ನು ತಮ್ಮ ಮನೆ ಎಂದು ಕರೆದಿದ್ದಾರೆ ಮತ್ತು ಇಂದು ಆಶ್ಚರ್ಯಕರವಾಗಿ 27 ಮಿಲಿಯನ್ ಜನರು ಅಲ್ಲಿ ವಾಸಿಸುತ್ತಿದ್ದಾರೆ. ಪ್ರಾಚೀನ ನಾಗರಿಕತೆಗಳಿಂದಲೂ, ಜನರು ಮರುಭೂಮಿಯನ್ನು ತಮ್ಮ ಮನೆ ಎಂದು ಕರೆದಿದ್ದಾರೆ ಮತ್ತು ಇಂದು ಆಶ್ಚರ್ಯಕರವಾಗಿ 27 ಮಿಲಿಯನ್ ಜನರು ಅಲ್ಲಿ ವಾಸಿಸುತ್ತಿದ್ದಾರೆ. ಅನೇಕ ಸ್ಥಳಗಳಲ್ಲಿ ತೆರೆದಿರುವ ಬರಿಯ ಬಂಡೆಯು ರಸಗೊಬ್ಬರಗಳಿಗೆ ರಂಜಕ, ಸಿಮೆಂಟ್ಗೆ ಜಿಪ್ಸಮ್ ಮತ್ತು ಇತರ ಕಟ್ಟಡ ಸಾಮಗ್ರಿಗಳಂತಹ ಅಮೂಲ್ಯ ಸಂಪನ್ಮೂಲಗಳನ್ನು ಬಹಿರಂಗಪಡಿಸುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳ ಉತ್ಖನನದ ಜೊತೆಗೆ, 20ನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಿಸಲಾದ ಅತ್ಯಂತ ವಿಸ್ತಾರವಾದ ಕಾಲುವೆ ಜಾಲವು ಮರುಭೂಮಿಯಲ್ಲಿ ವ್ಯಾಪಕ ಕೃಷಿಗೆ ಅವಕಾಶ ನೀಡುತ್ತದೆ. ನಂತರ ಇಂದಿರಾ ಗಾಂಧಿ ಕಾಲುವೆ ಎಂದು ಮರುನಾಮಕರಣಗೊಂಡ ರಾಜಸ್ಥಾನ ಕಾಲುವೆ, ಪಂಜಾಬ್ನ 3 ನದಿಗಳಿಂದ ನೀರನ್ನು 450 ಕಿಲೋಮೀಟರ್ ದೂರದ ಥಾರ್ ಮರುಭೂಮಿಗೆ ಮರುನಿರ್ದೇಶಿಸುತ್ತದೆ ಮತ್ತು ಒಟ್ಟು 9,245 ಕಿಲೋಮೀಟರ್ಗಳ 106 ಶಾಖೆಗಳು ಮತ್ತು ವಿತರಣಾ ಕಾಲುವೆಗಳು ನೀರನ್ನು ವಿತರಿಸುತ್ತವೆ. ಇದು ಯುಎಸ್ ರಾಜ್ಯ ಡೆಲವೇರ್ನ ಗಾತ್ರಕ್ಕೆ ಸಮಾನವಾದ ಮರುಭೂಮಿಯ 6,700 ಚದರ ಕಿಲೋಮೀಟರ್ ದೊಡ್ಡ ಪ್ರದೇಶಕ್ಕೆ ನೀರಾವರಿ ಮಾಡಲು. ಮರುಭೂಮಿಯನ್ನು ಹಂಚಿಕೊಳ್ಳುವ ಭಾರತೀಯರು ಮತ್ತು ಪಾಕಿಸ್ತಾನಿಗಳು ಅದನ್ನು ಹೆಚ್ಚು ಆತಿಥ್ಯಕಾರಿಯನ್ನಾಗಿ ಮಾಡಿದ್ದರು,
ಸುತ್ತಮುತ್ತಲಿನ ಫಲವತ್ತಾದ ಭೂಮಿಗೆ ವಿಸ್ತರಿಸುವ ಮರುಭೂಮಿಯನ್ನು ಅವರು ಇಷ್ಟಪಡುವುದಿಲ್ಲ. ಮರುಭೂಮಿಯ ಗಡಿಗಳನ್ನು ದಾಟಿ ಮರಳು ದಿಬ್ಬಗಳು ಚಲಿಸದಂತೆ ತಡೆಯಲು ದಿಬ್ಬಗಳ ಮೇಲೆ ಪೊದೆಗಳು ಮತ್ತು ಸಣ್ಣ ಮರಗಳ ರೂಪದಲ್ಲಿ ಗಾಳಿ ತಡೆಗಳನ್ನು ಸ್ಥಾಪಿಸಲಾಗುತ್ತದೆ. ಇದು ನಿಧಾನಗೊಳಿಸುತ್ತದೆ ಮತ್ತು ಅಂತಿಮವಾಗಿ ಅವುಗಳ ಮೆರವಣಿಗೆಯನ್ನು ನಿಲ್ಲಿಸುತ್ತದೆ ಮತ್ತು ಹಿಂದೆ ಸತ್ತ ಭೂದೃಶ್ಯಗಳ ವ್ಯಾಪಕ ಅರಣ್ಯೀಕರಣವು ಮರುಭೂಮಿಯು ಹಸಿರು ಭೂದೃಶ್ಯಕ್ಕೆ ಬದಲಾಗುವ ಏಕೈಕ ಮಾರ್ಗವಾಗಿದೆ ಎಂದು ಖಚಿತಪಡಿಸುತ್ತದೆ. ಸಮುದಾಯಗಳು ತಮ್ಮ ಉದ್ದೇಶಕ್ಕಾಗಿ ಅನಿರೀಕ್ಷಿತ ಸಹಾಯಕನನ್ನು ಹೊಂದಿವೆ ಮತ್ತು ಪ್ರಕೃತಿಯು ಮರುಭೂಮಿಯನ್ನು ಶೀಘ್ರದಲ್ಲೇ ಹಸಿರು ಕಾರಿಡಾರ್ ಆಗಿ ಪರಿವರ್ತಿಸಬಹುದು. ಜಾಗತಿಕ ತಾಪಮಾನ ಏರಿಕೆಯು ಸಮಭಾಜಕ ಹಿಂದೂ ಮಹಾಸಾಗರದ ತಾಪಮಾನವನ್ನು ಹೆಚ್ಚಿಸಿದೆ. ಇದು ಕಳೆದ 120 ವರ್ಷಗಳ ದಾಖಲಾದ ಹವಾಮಾನ ದತ್ತಾಂಶಗಳಲ್ಲಿ ಮಾನ್ಸೂನ್ ಕಾರಿಡಾರ್ನಲ್ಲಿ ಬದಲಾವಣೆಗೆ ಕಾರಣವಾಯಿತು. ಪೂರ್ವ ಭಾರತದಲ್ಲಿ ಮಳೆಯನ್ನು ಕಡಿಮೆ ಮಾಡಿತು ಮತ್ತು ರಾಜಸ್ಥಾನದಲ್ಲಿ ಹೆಚ್ಚು ಕೇಂದ್ರೀಕರಿಸಿತು. ಗಂಗಾ ಮತ್ತು ಥಾರ್ ಮರುಭೂಮಿಯ ಬಯಲು ಪ್ರದೇಶಗಳನ್ನು ಬಿಟ್ಟು ಭೂಮಿ ಮತ್ತೆ ಹೆಚ್ಚು ಎತ್ತರಕ್ಕೆ ಹೋಗುತ್ತದೆ. ಇದು ಪ್ರಯಾಣದ ನಮ್ಮ 4ನೇ ನಿಲ್ದಾಣ ಮತ್ತು ಭಾರತೀಯ ಮುಖ್ಯ ಭೂಭಾಗದ ಕೊನೆಯ ಅಧ್ಯಾಯಕ್ಕೆ ನಮ್ಮನ್ನು ತರುತ್ತದೆ. ಅಧ್ಯಾಯ 4 ಪರ್ಯಾಯ ದ್ವೀಪ. ಹಿಂದೂ ಮಹಾಸಾಗರಕ್ಕೆ ಹೊರತೆಗೆದರೆ ಪ್ರಾಚೀನ ಸೂಪರ್ ಖಂಡದ ಗೊಂಡ್ವಾನದ ಹಿಂದಿನ ಶಿಲಾ ರಚನೆಗಳೊಂದಿಗೆ ಭಾರತೀಯ ಭೂಖಂಡದ ಶೆಲ್ಫ್ನ ಅತ್ಯಂತ ಹಳೆಯ ಮತ್ತು ಅತ್ಯಂತ ಸ್ಥಿರವಾದ ಭಾಗವಿದೆ. ಮತ್ತು ಅಡೆತಡೆಯಿಲ್ಲದಿರುವುದು ಡೈನೋಸಾರ್ ಪಳೆಯುಳಿಕೆಗಳು ಕಂಡುಬರುವ ಭಾರತದ ಏಕೈಕ ಪ್ರದೇಶವಾಗಿದೆ. ಭೌಗೋಳಿಕವಾಗಿ ಭೂಖಂಡದ ಶೆಲ್ಫ್ನ ಈ ಭಾಗವನ್ನು 2 ಪ್ರಮುಖ ಲಕ್ಷಣಗಳಾಗಿ ವಿಂಗಡಿಸಬಹುದು: ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಇವು ಮಧ್ಯಮ ಗಾತ್ರದ ಪರ್ವತ ಶ್ರೇಣಿಗಳು ಮತ್ತು ಅವುಗಳ ನಡುವೆ ಇರುವ ಡೆಕ್ಕನ್ ಎಂಬ ದೂರದ ಪ್ರಸ್ಥಭೂಮಿ. ಡೆಕ್ಕನ್ಗೆ ಯಾವುದೇ ಸಂಪೂರ್ಣ ಭೌಗೋಳಿಕ ಗಡಿಗಳು ಅಸ್ತಿತ್ವದಲ್ಲಿಲ್ಲ, ಆದರೆ ಇದನ್ನು ಸಾಮಾನ್ಯವಾಗಿ ನರ್ಮದಾ ನದಿಯ ಕೆಳಗಿನ ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ. ಇದು ಸಿಂಧೂ-ಗಂಗಾ ಬಯಲು ಪ್ರದೇಶಕ್ಕೆ ಹರಿಯದ ಮೊದಲ ಪ್ರಮುಖ ನದಿಯಾಗಿದೆ. ಪರ್ಯಾಯ ದ್ವೀಪದ ಅತ್ಯುನ್ನತ ಬಿಂದುಗಳನ್ನು ಗುರುತಿಸುವ ಪಶ್ಚಿಮ ಘಟ್ಟಗಳಿಂದ ಪ್ರಾರಂಭಿಸಿ ಸ್ಥಳಾಕೃತಿಯಿಂದ ಕ್ರಮೇಣ ಆದರೆ ನಿರಂತರ ಪೂರ್ವಕ್ಕೆ ಇಳಿಜಾರನ್ನು ಮಾಡಬಹುದು. ಇದು ಪ್ರಸ್ಥಭೂಮಿಯ ಬಹುತೇಕ ಎಲ್ಲಾ ನದಿಗಳು ಅರೇಬಿಯನ್ ಸಮುದ್ರದ ಬದಲಿಗೆ ಬಂಗಾಳ ಕೊಲ್ಲಿಗೆ ಹರಿಯುವಂತೆ ಮಾಡುತ್ತದೆ. ಡೆಕ್ಕನ್ನಲ್ಲಿರುವ 2 ದೊಡ್ಡ ನದಿಗಳು ಗೋದಾವರಿ ಮತ್ತು ಕೃಷ್ಣಾ ನದಿ, ಕ್ರಮವಾಗಿ ಭಾರತದ 2ನೇ ಮತ್ತು 3ನೇ ಅತಿ ಉದ್ದದ ನದಿ. ಇವೆರಡನ್ನೂ ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಒಟ್ಟಾಗಿ ಅವು ಭಾರತದ ಇಡೀ ದೇಶದ ಸುಮಾರು 20% ನೀರನ್ನು ಹರಿಸುತ್ತವೆ. ಆದರೂ ಅಂತಹ ಮಹತ್ವದ ಮತ್ತು ದೂರಗಾಮಿ ನದಿಗಳಿಗೆ ನಿಜವಾದ ನೀರಿನ ಹರಿವಿನ ಪ್ರಮಾಣವು ಸಾಕಷ್ಟು ಕಡಿಮೆಯಾಗಿದೆ. ಇದು ಪಶ್ಚಿಮ ಘಟ್ಟಗಳಿಂದ ಉಂಟಾಗುತ್ತದೆ. ಇದು ವಿಶಾಲವಾದ ಡೆಕ್ಕನ್ ಪ್ರಸ್ಥಭೂಮಿಗೆ ಮಳೆ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಉಷ್ಣವಲಯದ, ಆದರೆ ಶುಷ್ಕ ಮತ್ತು ಅರೆ-ಶುಷ್ಕ ಪ್ರದೇಶವಾಗಿದೆ. ಘಾಟ್ಗಳ ಪಶ್ಚಿಮ ತಪ್ಪಲಿನಲ್ಲಿ ಮಾನ್ಸೂನ್ನ ಸಂಪೂರ್ಣ ಬಲವನ್ನು ಅನುಭವಿಸಬಹುದು. ಅಲ್ಲಿ ಗೋವಾ, ಮುಂಬೈ ಮತ್ತು ಕೊಚ್ಚಿಯಂತಹ ನಗರಗಳು ವರ್ಷಕ್ಕೆ 2 ರಿಂದ 3 ಸಾವಿರ ಮಿಲಿಮೀಟರ್ಗಳಿಗಿಂತ ಹೆಚ್ಚಿನ ವಾರ್ಷಿಕ ಮಳೆಗೆ ಒಡ್ಡಿಕೊಳ್ಳುತ್ತವೆ. ಹೋಲಿಕೆಗಾಗಿ, ಪರ್ವತಗಳ ಹಿಂದಿರುವ ಹೆಚ್ಚಿನ ನಗರಗಳು ಸರಾಸರಿ 500 ಮಿಲಿಮೀಟರ್ ಮಾತ್ರ. ಭಾರತೀಯ ಮುಖ್ಯ ಭೂಭಾಗದ 4 ಪ್ರಮುಖ ಪ್ರದೇಶಗಳನ್ನು ಆವರಿಸಿರುವ ವಿಶ್ವದ ಅತ್ಯಂತ ಜನಸಂಖ್ಯೆ ಹೊಂದಿರುವ ದೇಶದ ಕೊನೆಯ ಪ್ರದೇಶವನ್ನು ಅನ್ವೇಷಿಸಲು ಬಿಡಲಾಗಿದೆ. ಅವರ ಹವಾಮಾನವು ಪಶ್ಚಿಮ ಘಟ್ಟ ಮಹಾನಗರಗಳಂತೆಯೇ ಮಳೆಯಾಗುತ್ತದೆ. ಭಾರತದ ಎಲ್ಲಾ ಭೌಗೋಳಿಕ ವೈಶಿಷ್ಟ್ಯಗಳ ಬಗ್ಗೆ ಯೋಚಿಸುವಾಗ ಹೆಚ್ಚಾಗಿ ಮರೆತು ಹೋಗುತ್ತದೆ. ಆದರೆ ದೇಶವು ಕೇಂದ್ರಾಡಳಿತ ಪ್ರದೇಶಗಳನ್ನು ಸಹ ಹೊಂದಿದೆ. ಅಂದರೆ ಪಶ್ಚಿಮ ಮತ್ತು ಪೂರ್ವಕ್ಕೆ ಹಿಂದೂ ಮಹಾಸಾಗರದಲ್ಲಿ ಫೆಡರಲ್ ಸರ್ಕಾರದಿಂದ ನೇರವಾಗಿ ಆಡಳಿತ ನಡೆಸಲ್ಪಡುವ ಪ್ರದೇಶಗಳು. ನಮ್ಮನ್ನು 5ನೇ ಅಧ್ಯಾಯಕ್ಕೆ, ದ್ವೀಪಗಳಿಗೆ ತರುತ್ತವೆ. ಭಾರತವು ತನ್ನ ಕರಾವಳಿಯ ಮುಂದೆ 2 ದೂರದ ದ್ವೀಪಸಮೂಹಗಳನ್ನು ನಿರ್ವಹಿಸುತ್ತದೆ. ಇದರಲ್ಲಿ ಅರೇಬಿಯನ್ ಸಮುದ್ರಕ್ಕೆ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಲಕ್ಷದ್ವೀಪ ದ್ವೀಪಸಮೂಹ ಮತ್ತು ಬಂಗಾಳ ಕೊಲ್ಲಿಗೆ ಸುಮಾರು 1200 ಕಿಲೋಮೀಟರ್ ದೂರದಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸೇರಿವೆ. ಈ ಉಷ್ಣವಲಯದ ದ್ವೀಪಗಳು ಮುಖ್ಯ ಭೂಭಾಗಕ್ಕೆ ಬಲವಾದ ವ್ಯತಿರಿಕ್ತವಾಗಿದ್ದು, ಲಕ್ಷದ್ವೀಪ ದ್ವೀಪಗಳು ನೆರೆಯ ಮಾಲ್ಡೀವ್ಸ್ ಅನ್ನು ಹೋಲುತ್ತವೆ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇಂಡೋನೇಷ್ಯಾದ ಸುಮಾತ್ರಾದ ಅಸಾಧಾರಣವಾದ ದಟ್ಟವಾದ ಅರಣ್ಯ ವಿಸ್ತರಣೆಯಂತೆ ಕಾಣುತ್ತವೆ. ಅಂಡಮಾನ್ ದ್ವೀಪಗಳಲ್ಲಿ ಒಂದು ನಿಯಮಿತವಾಗಿ ಸುದ್ದಿಗಳನ್ನು ಮಾಡುತ್ತದೆ ಮತ್ತು ಅನೇಕ ಸಾಕ್ಷ್ಯಚಿತ್ರಗಳ ವಿಷಯವಾಗಿದೆ ಏಕೆಂದರೆ ಇದು ಸೆಂಟಿನೆಲೀಸ್ ಜನರ ನೆಲೆಯಾಗಿದೆ. ಅವರು ಹೊರಗಿನ ಪ್ರಪಂಚದಿಂದ ಸಂಪರ್ಕ ಕಡಿತಗೊಳ್ಳುವ ಅನ್ವೇಷಣೆಯಲ್ಲಿ ದ್ವೀಪಕ್ಕೆ ಇಳಿಯಲು ಪ್ರಯತ್ನಿಸುವ ಯಾವುದೇ ವ್ಯಕ್ತಿಯ ಮೇಲೆ ನಿಯಮಿತವಾಗಿ ದಾಳಿ ಮಾಡಿ ಕೊಲ್ಲುತ್ತಾರೆ. 1956ರಲ್ಲಿ ದ್ವೀಪಗಳನ್ನು ಆಧುನಿಕ ಭಾರತಕ್ಕೆ ಸೇರಿಸಿದಾಗಿನಿಂದ ದ್ವೀಪಕ್ಕೆ ಪ್ರಯಾಣಿಸುವುದು ಕಾನೂನುಬಾಹಿರವಾಗಿದೆ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ ಬುಡಕಟ್ಟು ಜನಾಂಗದ ಸ್ವಯಂಪ್ರೇರಿತ ಪ್ರತ್ಯೇಕತೆಯನ್ನು ಕಾಪಾಡುತ್ತದೆ. ಮುಖ್ಯ ಅಂಡಮಾನ್ ದ್ವೀಪಗಳ ಇನ್ನೊಂದು ಬದಿಯಲ್ಲಿ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಇದೆ. ಇದನ್ನು ಬ್ಯಾರೆನ್ ದ್ವೀಪ ಎಂದು ಕರೆಯಲಾಗುತ್ತದೆ.
ಈ ದ್ವೀಪ ಗುಂಪಿನ ಜ್ವಾಲಾಮುಖಿ ಮೂಲದ ಕಥೆಗೆ ವಿರುದ್ಧವಾಗಿ, ಇದು ತುಲನಾತ್ಮಕವಾಗಿ ದೊಡ್ಡ ಪ್ರಸ್ಥಭೂಮಿಯನ್ನು ಸೃಷ್ಟಿಸಿ, ಲಕ್ಷಾಂತರ ಜನರು ವಾಸಿಸಲು ಸ್ಥಳಾವಕಾಶ ನೀಡುತ್ತದೆ. ಲಕ್ಷದ್ವೀಪವು ಸಾಗರದಿಂದ ಹೊರಹೊಮ್ಮುವ ಹವಳದ ದಿಬ್ಬಗಳ ಉತ್ಪನ್ನವಾಗಿದ್ದು, ತೆಳುವಾದ ಲಗೂನ್ಗಳನ್ನು ಮಾತ್ರ ಆವಾಸಸ್ಥಾನಗಳಾಗಿ ನೀಡುತ್ತದೆ. ಈ ಸಂಗ್ರಹವು ಲಕ್ಷದ್ವೀಪವನ್ನು 36 ಭಾರತೀಯ ರಾಜ್ಯಗಳು ಮತ್ತು ಪ್ರಾಂತ್ಯಗಳಲ್ಲಿ ಚಿಕ್ಕ ಮತ್ತು ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಷ್ಟ್ರವನ್ನಾಗಿ ಮಾಡುತ್ತದೆ, ಆದರೆ ಅತ್ಯಂತ ಸುಂದರವಾದ ಕಡಲತೀರಗಳನ್ನು ನೀಡುತ್ತದೆ. ದ್ವೀಪಸಮೂಹದಲ್ಲಿನ ಪ್ರವಾಸೋದ್ಯಮವು ದಕ್ಷಿಣದಲ್ಲಿರುವ ತನ್ನ ಸಾಪೇಕ್ಷ ನೆರೆಹೊರೆಯವರಿಗಿಂತ ಇನ್ನೂ ಬಲವಾಗಿ ಹಿಂದುಳಿದಿದೆ ಏಕೆಂದರೆ ದ್ವೀಪಗಳಿಗೆ ಪ್ರವೇಶಿಸಲು ಮುಖ್ಯ ಭೂಭಾಗದಿಂದ ಅನುಮತಿಗಳು ಬೇಕಾಗುತ್ತವೆ ಮತ್ತು ಕೆಲವು ದ್ವೀಪಗಳು ಅಂತರರಾಷ್ಟ್ರೀಯ ಪ್ರವಾಸಿಗರಿಗೆ ಸಂಪೂರ್ಣವಾಗಿ ಮಿತಿಯಿಲ್ಲ. ಈ ಪ್ರದೇಶಗಳು ಭಾರತದ ದೇಶದ ಮೂಲಕ ನಮ್ಮ ಪ್ರವಾಸವನ್ನು ಪೂರ್ಣಗೊಳಿಸುತ್ತವೆ, ಇದು ವಿಶ್ವದ ಅತ್ಯಂತ ವೈವಿಧ್ಯಮಯ ದೇಶಗಳಲ್ಲಿ ಒಂದಾಗಿದೆ ಎಂಬ ಶೀರ್ಷಿಕೆಗೆ ಅರ್ಹವಾಗಿದೆ. ಉತ್ತರದ ನಾಟಕೀಯ ಶಿಖರಗಳಿಂದ ಹಿಡಿದು ಪವಿತ್ರ ನದಿ ಡೆಲ್ಟಾಗಳು, ಝೇಂಕರಿಸುವ ಥಾರ್ ಮರುಭೂಮಿ ಮತ್ತು ಹಿಂದೂ ಮಹಾಸಾಗರವನ್ನು ಭೇದಿಸುವ ಡೆಕ್ಕನ್ನ ಉರುಳುವ ಪ್ರಸ್ಥಭೂಮಿಯವರೆಗೆ, ಭಾರತವು ಎಲ್ಲರಿಗೂ ಏನನ್ನಾದರೂ ಹೊಂದಿದೆ. ನೀವು ಈ ಆಳವಾದ ಡೈವ್ ಅನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಇಷ್ಟಪಟ್ಟಿದ್ದರೆ ಲೈಕ್ನೊಂದಿಗೆ ಸ್ವಲ್ಪ ಮೆಚ್ಚುಗೆಯನ್ನು ತೋರಿಸಲು ಮರೆಯದಿರಿ ಮತ್ತು ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಲು ಬಯಸಿದರೆ ಚಂದಾದಾರರಾಗಲು ಮರೆಯಬೇಡಿ. ಭಾರತದ ಬಗ್ಗೆ ಕಲಿಯುವುದನ್ನು ಮುಂದುವರಿಸಲು, ಗಂಗಾ ನದಿಯ ಬಗ್ಗೆ ವಿವರಿಸುವ ಈ ವಿಡಿಯೋವನ್ನು ನೀವು 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ವೀಕ್ಷಿಸಬಹುದು, ಅಥವಾ ಯೂಟ್ಯೂಬ್ ನಿಮಗೆ ಯಾವುದು ಉತ್ತಮ ಎಂದು ಭಾವಿಸುತ್ತದೆ ಎಂಬುದನ್ನು ಇಲ್ಲಿ ವೀಕ್ಷಿಸಬಹುದು. ಮುಂದಿನದರಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಚಿಯರ್ಸ್.